ಎಎನ್ಎಂ ನ್ಯೂಸ್ಗೆ ಸ್ವಾಗತ. VLN ರವರ ನಿವಾಸದಲ್ಲಿ ವಿಶಿಷ್ಟ ದಸರಾ ಗೊಂಬೆಗಳ ಆಕರ್ಷಕ ಪ್ರದರ್ಶನ. ಕರ್ನಾಟಕದ ನಾಡಹಬ್ಬವಾಗಿರುವ ನವರಾತ್ರಿ ಹಬ್ಬ ಬಂದರೆ ಸಾಕು, ವಾಣಿಜ್ಯ ನಗರಿ ಚಿಂತಾಮಣಿ ನಗರದ ಹಲವು ಮನೆಗಳಲ್ಲಿ ದಸರಾ ಗೊಂಬೆಗಳಿದೆ ದರ್ಬಾರು. ವಿಶ್ವವಿಖ್ಯಾತ ನಾಡಹಬ್ಬವಾಗಿ ಆಚರಿಸುವ ದಸರಾ ಹಬ್ಬದ ಸಂದರ್ಭದಲ್ಲಿ ಮನೆಗಳಲ್ಲಿ ನಾಡಿನ ಸಂಸ್ಕೃತಿ ಪರಂಪರೆಯನ್ನು ಬಿಂಬಿಸುವಂತಹ ಗೊಂಬೆಗಳನ್ನು ಪ್ರದರ್ಶನಕ್ಕಿಟ್ಟು ದಸರಾ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡುತ್ತಾರೆ. ನಗರದ NR ಬಡಾವಣೆಯ ಗೀತಾ ಮಂದಿರದ ಸಮೀಪ ವಾಸವಾಗಿರುವ VL ನರಸಿಂಹಮೂರ್ತಿರವರ ಮನೆಯಲ್ಲಿ ನವರಾತ್ರಿ ಹಬ್ಬದ ಪ್ರಯುಕ್ತ ದಸರಾ ಗೊಂಬೆಗಳ ಪ್ರದರ್ಶನಕ್ಕಾಗಿ ಆಕರ್ಷಕ ಮಂಟಪಗಳನ್ನು ನಿರ್ಮಿಸಿ ವಿಶೇಷವಾಗಿ ವಿದ್ಯುತ್ ದೀಪಗಳನ್ನು ಅಲಂಕಾರ ಮಾಡಿ ದಸರಾ ಗೊಂಬೆಗಳ ಪ್ರದರ್ಶನವನ್ನು ಏರ್ಪಡಿಸಿ ದುರ್ಗಾದೇವಿಯನ್ನು 9 ಅಲಂಕಾರಗಳಲ್ಲಿ ಸಿದ್ಧಪಡಿಸಿ ಅಲಂಕೃತ ಮಂಟಪದಲ್ಲಿ ಪ್ರತಿಷ್ಠಾಪಿಸುವುದೇ ದಸರಾ ಗೊಂಬೆಗಳ ವಿಶಿಷ್ಟ ಸಂಪ್ರದಾಯವಾಗಿದೆ. ವಿಶೇಷವಾಗಿ ವಿಷ್ಣುವಿನ ದಶಾವತಾರ, ರಾಮಾಯಣ, ಮಹಾಭಾರತಗಳಂತಹ ಚಾರಿತ್ರಿಕ ದೃಶ್ಯಗಳನ್ನು ತೋರಿಸುವ ಗೊಂಬೆಗಳಂತಹ ಚರಿತ್ರೆ ನೆನಪಿಸಿ ನೋಡುಗರ ಮನಸ್ಸನ್ನು ಸಂತೋಷಗೊಳಿಸುವಂತಿದೆ. ಮತ್ತೊಂದೆಡೆ ವನ್ಯಜೀವಿಗಳನ್ನು ಸಂರಕ್ಷಿಸುವ, ಪರಿಸರವನ್ನು ಕಾಪಾಡುವಂಥ ಮತ್ತು ಸಸಿಗಳನ್ನು ಬೆಳೆಸುವಂಥ ದೃಶ್ಯಕೃತಗಳನ್ನು ಒಳಗೊಂಡ ಮತ್ತು ಜಲಪಾತ ಸೇರಿದಂತೆ ಕಾರಂಜಿ ಕಟ್ಟೆಗಳನ್ನು ಒಳಗೊಂಡ ಉದ್ಯಾನವನ್ನು ನಿರ್ಮಿಸಿದ್ದು ಮಕ್ಕಳ ಗಮನ ಸೆಳೆಯುವಂತಿದೆ. ಇನ್ನು ಈ ದಸರಾ ಗೊಂಬೆಗಳ ಪ್ರದರ್ಶನ ನೋಡಲು ಸುತ್ತಮುತ್ತಲಿನ ಮನೆಗಳವರು ಹಾಗೂ ಸಾರ್ವಜನಿಕರು ಆಗಮಿಸಿ ದಸರಾ ಗೊಂಬೆಗಳ ಪ್ರದರ್ಶನ ಹಾಗೂ ಉದ್ಯಾನವನ್ನು ವೀಕ್ಷಿಸಿ ಅರಿಶಿನ ಕುಂಕುಮ ಹಾಗೂ ಫಲತಾಂಬೂಲವನ್ನು ಪಡೆದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಮನೆಯ ಮಾಲೀಕ ನರಸಿಂಹಮೂರ್ತಿ ಮಾತನಾಡಿ, ಪ್ರತಿ ವರ್ಷ ಚಾಚು ತಪ್ಪದೆ ನವರಾತ್ರಿ 9 ದಿನಗಳಲ್ಲಿ ದಸರಾ ಗೊಂಬೆಗಳನ್ನಿಟ್ಟು ಪ್ರತಿನಿತ್ಯ ದುರ್ಗಾದೇವಿ ಪೂಜೆ ಪುನಸ್ಕಾರಗಳನ್ನು ಮಾಡೋದಲ್ಲದೆ ಕನ್ನಡ ನಾಡಿನ ಕಲೆ, ಸಂಸ್ಕೃತಿ, ಪರಂಪರೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ದಸರಾ ಗೊಂಬೆಗಳ ಪ್ರದರ್ಶನವನ್ನು ಮಾಡುತ್ತೇವೆ ಎಂದರು. ಸೌಭಾಗ್ಯ ನರಸಿಂಹಮೂರ್ತಿ, NR ಎಕ್ಸ್ಟೇಷನ್ ನಿಯರ್ ಗೀತಾ ಮಂದಿರ, ಚಿಂತಾಮಣಿ. ನಾವು ಒಂದು 20 ವರ್ಷದಿಂದ ಬೊಂಬೆ ಇಡ್ತಾ ಇದ್ದೀವಿ. ದಿನ ಒಂದೊಂದು ದೇವಿ ಪೂಜೆ ಮಾಡ್ತೀವಿ. ಮುತ್ತೈದೆಯನ್ನೆಲ್ಲ ಕರೆದು ಅರ್ಶಿನ ಕುಂಕುಮ ಕೊಟ್ಟು ಬಾಗಿನ ಕೊಡ್ತೀವಿ. ಫ್ರೆಂಡ್ಸ್ನೆಲ್ಲ ಕರಿತೀವಿ. ದಿನ ಹಬ್ಬ ಮಾಡಿ ಚೆನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ? 20 ವರ್ಷದಿಂದ ಮಾಡ್ತಾ ಇದ್ದೀವಿ.